ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 3ನೇ ವಾರಕ್ಕೆ ಕಾಲಿಟ್ಟಿರುವಂತದ್ದು. ಇದರಲ್ಲಿ ಮಿಡ್ ವೀಕ್ ನಲ್ಲಿ ಎಲಿಮಿನೇಟ್ ಆಗಿರುವಂತಹ ಸತೀಶ್ ಕಡವಂಸ್ ಅವ್ರು ನಮ್ ಜೊತೆ ಇದ್ದಾರೆ. ಹೇಳಲೇಬೇಕು, ಈ ಹಿಂದೆ ಇಲ್ಲ ಹೇಗೆ ಅಂತ ಅಂದ್ರೆ ಜನರು ಸೈಟು, ಮನೆ, ಜಮೀನು, ಡೈಮಂಡ್ಸು ಎಲ್ಲದಕ್ಕೂ ಒತ್ತು ಕೊಡುವವರ ಮಧ್ಯೆ ಇಲ್ಲಿ ನಾಯಿಗಳನ್ನ ಯಾಕೆ ಸಾಕ್ಬೇಕು, ಹಾಗೆ ನಾಯಿಗಳು ಎಷ್ಟು ಕೋಟಿಗೆ ಬೆಲೆ ಬಾಳ್ತವೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿರುವಂತಹ ಬಿಗ್ ಬಾಸ್ ಸತೀಶ್ ಕಡವಂಸ್ ಅವ್ರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿ, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಬಿಗ್ ಬಾಸ್ ಇಂದ ಆಚೆ ಬಂದ್ರಿ, ನೀವು ಕೂಡ ಎಕ್ಸೆಪ್ಟ್ ಮಾಡಿರ್ಲಿಲ್ಲ ಅನ್ಕೋತೀನಿ ಆಚೆ ಬರ್ತೀರಾ ಅನ್ನುವಂಥದ್ದು. ಮಾಡಿದ್ದೆ ಸೆಕೆಂಡ್ ವೀಕ್ ಅಲ್ಲೇ ನಾನೇ ಈ ಸಲ ಹೋಗೋದು ಅಂತ ಡಿಸೈಡ್ ಆಗೋಗಿತ್ತು. ಯಾಕಂದ್ರೆ ಮನೆಯವರೆಲ್ಲ ಗುಂಪುಗಾರಿಕೆ ಮಾಡ್ಕೊಂಡು 2ನೇ ವಾರದಲ್ಲೇ ಮಾತುಕತೆ ಮಾಡ್ಕೊಂಡು ರೂಮಲ್ಲೆಲ್ಲ ಕರ್ಕೊಂಡು ಮಾತಾಡ್ತಾ ಇದ್ರು. ನನ್ ಕಿವಿಗೂ ಬಿದ್ದಿತ್ತು. ಮಂಜು ಭಾಷಿಣಿ ಅವರು ಫಸ್ಟ್ ವೀಕ್ ಯಾಕೆ ನಿಮ್ಮ ಹೆಸರು ಯಾರು ತಗೊಳ್ಳಿಲ್ಲ ಅಂತ. ಯಾಕಂದ್ರೆ ನಾನು ಒಳ್ಳೆ ಹೆಸರು ತಗೊಂಡಿದ್ದೆ, ಮನೆ ಒಳಗಡೆ ಯಾರ ಹತ್ರ ಮಿಸ್ಬಿಹೇವ್ ಇಲ್ಲ, ನೀಟ್ನೆಸ್ ಅಲ್ಲಿ ಏನು ಮಾಡಿಲ್ಲ. ಅದರಿಂದ ಎಲ್ಲಾರು ನಂಗೆ 3 ಸಲ ಚಪ್ಪಾಲೆನೂ ಹೊಡೆದಿದ್ರು. ಸತೀಶ್ ಅವ್ರಿಗೆ ಅದೇ ಒಂದು ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ, ಕ್ಲಾಪ್ಸ್ 3 ಸಲ ಮಾಡಿಸ್ಕೊಂಡಿದೀನಿ. ಅದರಿಂದ ನನ್ಗೆ ಯಾರು ನಾಮಿನಿಗೆ ವೋಟ್ ಹಾಕಿರ್ಲಿಲ್ಲ. ಇವ್ರಿಗೇನೋ ನನ್ ಮೇಲೆ ಜಲಸ್ ಸ್ಟಾರ್ಟ್ ಆಯ್ತು. ಮಂಜು ಭಾಷಿಣಿ ಅವ್ರಿಗೆ ಅವ್ರೊಬ್ರಿಗೆ ಸ್ಟಾರ್ಟ್ ಆಗಿದ್ದು ಬೆಂಕಿ ಕಾಡ್ಗಿಚ್ ತರ ಹರಡ್ತು. ಹೆಂಗಂದ್ರೆ ಫಸ್ಟ್ ಬಂದ್ಬಿಟ್ಟು ನನ್ನೇ ಕೇಳ್ತಾರೆ, ನಿನ್ಯಾಕ್ ಮಾಡಿಲ್ಲ ಅಂತ. ಹಂಗಾರೆ ನೆಕ್ಸ್ಟ್ ವೀಕ್ ನನ್ನೇ ಮಾಡ್ತೀನಿ ಅಂತ. ಹೌದು, ನಿನ್ನೆ ಮಾಡ್ತೀನಿ, ಹಂಗಾರೆ ನನ್ನೇ ಮಾಡಿ ಅಂತೀನಿ. ಆದ್ರೆ ಒಂದು ಗೇಮ್ ಅಷ್ಟರಲ್ಲಿ ಒಂದು ಕೊಟ್ಟಿರ್ತಾರೆ, ಸ್ವಿಮ್ಮಿಂಗ್ ಪೂಲ್ ಗೇಮು. ಅದ್ರಲ್ಲಿ ಏನಂದ್ರೆ ಸೀಕ್ರೆಟ್ ಟಾಸ್ಕ್ ಆಗಿರುತ್ತೆ. ನೀವು ಸೋತ್ರೇನೆ ನೀವು ಫೈನಲಿಸ್ಟ್ ಲಿಸ್ಟ್ಗೆ ಹೋಗೋದು ಅಂತ. ಅದರಿಂದ ನಾವು ಅದನ್ನ ಪರ್ಪಸ್ಲಿ ಸೋಲ್ಬೇಕಾಗಿ ಬರುತ್ತೆ. ಅವಾಗ್ಲೂ ನಾವು ಕೆಟ್ಟವ್ರು ಅನ್ನಿಸ್ಕೊಂತೀವಿ ಟೀಮಲ್ಲಿ, ಯಾಕಂದ್ರೆ ಅವ್ರಿಗೆ ಅದ್ರ ಬ್ಯಾಕ್ ಇದು ಗೊತ್ತಿರಲ್ಲ. ಯಾಕಂದ್ರೆ ನಮ್ಗೆ ಅವ್ರು ಹೇಳ್ಬಾರ್ದು ಅಂತ ಹೇಳಿರ್ತಾರೆ. ಆಮೇಲೆ ತಿರ್ಗಾ ಅಲ್ಲಿ ತೋರಿಸ್ಬಿಡ್ತಾರೆ ಅದನ್ನ. ಅವಾಗ ಎಲ್ಲಾರು ನಕ್ಕೊಂಡು ಅದನ್ನ ಬಿಡಿ ಹಂಗೆ ಇತ್ತು, ಅದಕ್ಕೆ ಅವ್ರಾಗಿದ್ರು ಅದೇ ಮಾಡ್ತಾ ಇದ್ರು, ನೀವಾಗಿದ್ರು ಅದೇ ಮಾಡಿದ್ರು ಅಂತ ಸುಮ್ನೆ ಆಗ್ತಾರೆ. ಆದ್ರೆ ಮಂಜು ಭಾಷಿಣಿ ಅವರು ಅವತ್ತಿಂದ ಏಮ್ ಇಟ್ಬಿಡ್ತಾರೆ ನನ್ ಮೇಲೆ, ಹೆಂಗಾರ ಮಾಡಿ ಇವ್ರು ಇದ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಏನಂದ್ರೆ ಫಸ್ಟ್ ದಿನ ಎಲ್ಲ ಅಡಿಗೆ ಕಿಚನ್ ಅಲ್ಲಿ ಇದ್ದಿದ್ರಿಂದ ಸ್ವಲ್ಪ ಜನ ಸಂಪಾದನೆ ಜಾಸ್ತಿ ಆಗಿತ್ತು. ಆಮೇಲೆ ಸೀರಿಯಲ್ ಆಕ್ಟರ್ಸ್ ಎಲ್ಲ ಒಂದು ಅವ್ರ ಮೇಲೆ ಏನೋ ತಲೆ ಕೊಂಬಿದ್ದಂಗೆ ಅಲ್ಲಿರೋ ಸ್ವಲ್ಪ ಜನಕ್ಕೆ ಮಾತ್ರ ಮಾತಾಡ್ತಾ ಇರೋದು, ಎಲ್ಲಾರ್ಗೂ ಅಲ್ಲ. ಅವರೇ ಏನೋ ದೊಡ್ಡ ಮನುಷ್ಯರ ತರ ನಾವೆಲ್ಲ ವೇಸ್ಟ್ ತರ ಟ್ರೀಟ್ ಮಾಡ್ತಾ ಇದ್ರು. ನಾವು ಯಾಕಂದ್ರೆ ನಾವು ಡಾಗ್ ಫೀಲ್ಡ್ ಇಂದ ಬಂದಿರೋದು, ಇನ್ನೊಬ್ಳು ಯೂಟ್ಯೂಬರ್ ಇಂದ ಬಂದಿರೋದು, ಇನ್ನೊಬ್ರು ಯೂಟ್ಯೂಬ್ ಇಂದ, ಆತರ ಒಬ್ಬೊಬ್ರು ಹಾಡು ಹೇಳೋದ್ರಿಂದ ಬಂದಿರೋದು. ಆದ್ರೆ ಹ್ಯಾಕ್ಟರ್ಗಳಂದ್ರೆ ಅವ್ರಿಗೆ ಏನೋ ತಲೆ ಮೇಲೆ ಕೋಡ್ ಇದ್ದಂಗೆ ಅಲ್ಲಿ ಬಿಹೇವ್ ಮಾಡ್ತಾ ಇದ್ರು. ಅವರೇ ದೊಡ್ಡವರು, ನಾವೆಲ್ಲ ವೇಸ್ಟ್ ತರ ಟ್ರೀಟ್ ಮಾಡ್ತಾ ಇದ್ರು. ನಮ್ಗೊಂದು ಮಾತಾಡಕ್ ಬಿಡ್ತಾ ಇರ್ಲಿಲ್ಲ. ಏನ್ ಮಾತಾಡಿದ್ರು ಅಲ್ಲಲ್ಲೇ ಗದರಿಸಿ ಕಿಂಡಲ್ ಮಾಡಿ ಅದನ್ನ ಅವಮಾನ ಮಾಡಿ ಮುಂದೆ ಕಂಟಿನ್ಯೂ ಮಾಡಕ್ಕೆ ನಮಗೆ ಮನ್ಸ್ ಬರ್ದೇ ಇರೋ ತರ ಮೂಡ್ ಆಫ್ ಮಾಡಿಸ್ತಾ ಇದ್ರು ಎಲ್ಲಾರು ಸೇರಿ. ಹಂಗೆ ಮಾಡಿ ಮಂಜು ಭಾಷಿಣಿಯವರು ಎಲ್ಲಾರನ್ನೂ ರೂಮಿಗೆ ಕರ್ಕೊಂಡು ಗುಡ್ಡೆ ಹಾಕೊಂಡು ನೆಕ್ಸ್ಟ್ ಎಲ್ಲ ಸತೀಶ್ನೇ ಇದ್ ಮಾಡೋಣ ಅಂತ. ಆದ್ರೆ ಸ್ಪಂದನ ನಾವು ತುಂಬಾ ಚೆನ್ನಾಗಿರ್ತೀವಿ, ನಮ್ದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ನಾವು ಅವ್ರಿಗೇನು ತೊಂದರೆ ಮಾಡಿರಲ್ಲ, ಅವರು ನಮ್ಗೆ ತೊಂದರೆ ಮಾಡಿರಲ್ಲ. ಇಬ್ರು ಮಾತಲ್ಲೇ ಗೊತ್ತಾಗುತ್ತೆ, ಅವರು ನಂಗೆ ವ್ಯಾಲ್ಯೂ ಕೊಡ್ತಾರೆ, ನಾನು ವ್ಯಾಲ್ಯೂ ಕೊಡ್ತೀನಿ ಅಂತ. ಅಂತವ್ರನ್ನು ಬ್ರೈನ್ ವಾಶ್ ಮಾಡಿ ಅಂತವ್ರು ಬಂದು ಎತ್ತಿದಾಗ ನಾನು ಅಷ್ಟ್ ಜನ ಇಟ್ಟಿದ್ದು ನಂಗೆ ಬೇಜಾರಾಗಿಲ್ಲ. ಸ್ಪಂದನ ಅವ್ರು ಇಟ್ಟಿದ್ದೇ ಬೇಜಾರಾಗಿದೆ. ಯಾಕಂದ್ರೆ ಕಂಡೋರ್ ಮಾತ್ ಕೇಳೋದು ತಪ್ಪು, ಅವ್ರವ್ರ ಮನ್ಸಿಗೆ ಏನನ್ನುತ್ತೆ ಅದು. ನಾನ್ ಮಂಜು ಭಾಷಿಣಿಯವ್ರು ನಂಗೆ ತೊಂದರೆ ಕೊಡ್ತಾ ಇದ್ರು, ಅದಕ್ಕೆ ಅವ್ರದಿಟ್ಟೆ. ಅದಕ್ಕೊಂದು ಅರ್ಥ ಇದೆ. ಇವ್ರು ಏನಂದ್ರೆ ಒಂದ್ ಟೀಮ್ ಮಾತಾಡ್ಕೊಂಡು ಎಲ್ಲ ನಂದೇ ಇಡ್ತಾರಲ್ಲ, ನನಗೆ ತುಂಬಾ ಬೇಜಾರಾಗೋಯ್ತು ಮನ್ಸಿಗೆ. ಆದ್ರೆ ನನಗೆ ಗೊತ್ತಾಗಿತ್ತು ನನ್ನನ್ನೇ ಕಳ್ಸೋದ್ ಇವ್ರು ಅಂತ. ಆದ್ರೆ ಅಶ್ವಿನಿ ಗೌಡ ಅವರು, ಕಾಕ್ರೋಚ್ ಸುದಿ ಅವರು ನನ್ನ ಬಗ್ಗೆ ಮಾತಾಡ್ತಾರೆ, ಇಬ್ರೇ ಮಾತಾಡ್ತಾರೆ. ಇನ್ ಮಿಕ್ಕದವ್ರಷ್ಟು ಇವ್ರ ಗ್ರೂಪ್, ಅವ್ರಿಬ್ರು ಯಾರ ಮಾತು ಕೇಳ್ದಾರ. ಅವ್ರು ಜಿನಿಯನ್, ಅವ್ರು ಒಂದ್ 2 ಮಾತು ಹೇಳ್ತಾರೆ ಇಬ್ರುನು. ಅದ್ ಏನ್ ಹೇಳ್ತಾರೆ ಅದು ನಿಮ್ಗೆ ಕೇಳಿಸ್ಕೊಂಡಿರ್ತೀರಾ, ಅದು ಫುಲ್ ಕೇಳಿಸಿರ್ತಾರ. ನಂತರ ಮನೇಲಿ ಯಾರು ಇರ್ಲಿಲ್ಲ. ನಾನು ಹೆಸರು ತಗೊಳಕ್ ಹೋಗಿದ್ದು, ಹೆಸರು ಹಾಳು ಮಾಡ್ಕೊಳಕಲ್ಲ. ಸುಮ್ನೆ ಜಗಳ ಆಡಿಲ್ಲ, ಸುಮ್ನೆ ಯಾರನ್ನು ಕೆದಕೊಂಡು ಜಗಳ ಆಡಿಲ್ಲ. 2 ಜಗಳ ಆಗಿರೋದು ಅವ್ರಾಗವ್ರೇ ಬಂದಿರೋದು. ಒಂದಂತೂ ಮನೆ ನೀಟ್ನೆಸ್ ಇಲ್ಲ ಅಂತ ಅವ್ರು ಸುಮ್ನೆ ಏನೋ ಅಭಿಷೇಕ್ ಅವರು ಒಂದು ಲೋಟದ ವಿಷಯಕ್ಕೆ ಏನೋ ಇದು ಮಾಡ್ತಾರೆ, ಅದರಿಂದ ಜಗಳ ಆಗುತ್ತೆ ಹೊರತು. ಇನ್ನೊಂದು ಬಂದು ನಾವು ಸ್ನಾನಕ್ಕೆ ಹೋದಾಗ ನಮ್ದೆಲ್ಲ ಪ್ರೀ ಪ್ಲಾನ್ಡ್ ಇರುತ್ತೆ. ಇನ್ನೂ ದಿವಸ ಚಂದ್ರಪ್ರಭು ಅವರು ನಾವು ಮಾತಾಡ್ಕೊಂಡಿರ್ತೀವಿ, ಎಲ್ಲ ಇಂಡಿಯಾ ಫುಲ್ ವೈರಲ್ ಆಗಿರುತ್ತೆ ಇದು ಬಂದಾಗಿರೋದು. ಅದರಿಂದ ನಾವು ಮಾಡಿದ್ರೆ ಏನಾದ್ರು ಆಗುತ್ತೆ ಅಂತ ಅದಕ್ಕೆ ಮಾಡೋ ತರ ಪ್ಲಾನ್ ಮಾಡಿ ನನ್ನೇ ಗುಬೆ ಕೂರಿಸಿ ಅವ್ರು ಒಳ್ಳೆಯವರಾಗಿ ನನ್ನ ರಿಯಲ್ ಆಗಿ ಕೆಟ್ಟವ್ರ ತರ ಬಿಂಬಿಸ್ಬಿಟ್ಟಿರ್ತಾರೆ. ಕಣ್ಣೆಲ್ಲ ನೀರ್ ಹಾಕೊಂಡು ಗ್ಲಾಸ್ ಎಲ್ಲ ಹೊಡೆದಾಕಿ, ಅದೆಲ್ಲ 1000% ಸುಳ್ಳು. ಆದ್ರೆ ಇವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೆಂಗೂ ಇವ್ರು ಕೆಟ್ಟವ್ರಾಗೋದ್ರಲ್ಲ ಅಂತ ರಿಯಲಿ ನಂಬಿಸ್ಬಿಡ್ತಾ ಇದ್ರು. ನನ್ಗದು ಏನೋ ಒಂದು ಮಿತಿ, ಒಂದ್ ಲೆವೆಲ್ಗೆ ಇರ್ಬೇಕು. ಇವರು ಬಿಹೇವಿಯರ್ ಚೇಂಜ್ ಆಗೋಯ್ತು. ಅಂದ್ರೆ ರಿಯಲ್ ಆಗಿ ನಾನು ತೊಂದರೆ ಕೊಟ್ಟಿರಂಗೆ, 2 ಅವರ್ ಸ್ನಾನ ಮಾಡಿರಂಗೆ, ಅದೆಲ್ಲಾ ಸುಳ್ಳು. ನಾನು ಯಾವ ಮೇಕಪ್ ಮಾಡ್ಕೊಳ್ತಾ ಇರ್ಲಿಲ್ಲ. ಸನ್ಸ್ಕ್ರೀನ್, ಲೋಷನ್, ಮಾಯಶ್ಚರೈಸರ್, ವಿಟಮಿನ್ 3 ಆ ತರ ಕ್ರೀಮ್ಗಳು ಹಾಕೊಳ್ತಾ ಇದ್ದೆ. ತಲೆಗೆ ಶಾಂಪೂ ಯೂಸ್ ಮಾಡ್ತಾ ಇದ್ದೆ, ಏರ್ ಸಿರಮ್ ಹಾಕ್ತಿದ್ದೆ ಅಷ್ಟೇ. ಅದ್ಬಿಟ್ಟು ಮೈಗೆ ಗೋಕುಲ್ ಪೌಡರ್ ಹಾಕೊಳ್ತಾ ಇದ್ದೆ ಅಷ್ಟೇ.
ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಳ್ತಾರೆ ಅಂದ್ರು, ಅದು ಇಲ್ಲೇ ಜೋಬಲ್ ಇದೆ, ಬೇಕಾದ್ರೆ ತೋರಿಸ್ತೀನಿ, ಲಿಪ್ ಬಾಂಬ್ ಅದು. ಅದ್ ಬಿಟ್ಟು ನಂದು ಕಣ್ ರೆಡ್ ಆಗುತ್ತೆ, ಅದಕ್ಕೆ ಒಂದು ಅಕ್ಯುರೆಸ್ಟ್ ಐ ಡ್ರಾಪ್ಸ್ ಒಂದು ಹಾಕೊಳ್ತಾ ಇದ್ದೆ. ಅದ್ ಬಿಟ್ಟು ಇನ್ನೇನು ಇಲ್ಲ. ಇವ್ರು ಅದನ್ನ ಏನ್ ಮಾಡಿದ್ರು, ಡೇ 1 ಇಂದನೇ ನೀವು ಇದೇ ಕಂಟೆಂಟ್ ಆಗತ್ತೆ, ನಿಮ್ದು ಐಟಮ್ ಎಲ್ಲ ಇಲ್ಲೇ ಇಟ್ಬಿಡಿ, ಇದನ್ನೇ ಹೈಲೈಟ್ ಮಾಡೋಣ, ನಾನು ತಲೆ ಚಿಚ್ಕೊಂಡಂಗ್ ಮಾಡ್ತೀನಿ, ಕೆದರ್ಕೊಂಡಂಗ್ ಮಾಡ್ತೀನಿ, ಡಿಪ್ರೆಷನ್ಗೆ ಹೋದಂಗ್ ಮಾಡ್ತೀನಿ ಅಂತ ಡೇ 1 ಇಂದನೂ ಪ್ಲಾನ್ ಒಳಗೆ ಮಾತಾಡ್ಕೊಂಡಿದೀವಿ. ಅದನ್ನ ಫುಲ್ ಪ್ರೀ ಪ್ಲಾನ್ಡ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತು. ಬರ್ತಾ 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 ಒಂದಿನ ಗ್ಯಾಪ್ ಸಿಕ್ತಲ್ಲ, ಅವತ್ ಮೈಕ್ ಇರ್ಲಿಲ್ಲ. ಅವತ್ತು ಹಿಂಗೂ ಇದು ಇಂಡಿಯಾ ನ್ಯೂಸ್ ಆಗಿದೆ, ನಾಳೆನೆ ಜಗಳ ಆಡೋಣ ಅಂತ ಪ್ಲಾನ್ ಹಾಕೊಳ್ತೀವಿ. ಆದ್ರೆ ಅಷ್ಟು ಬೇಗ ನಾ ಸ್ನಾನಕ್ಕೆ ಹೋದಾಗ ನನಗೂ ಹೇಳದೆ ಹೋಗಿ ಹಿಂಗೆಲ್ಲಾ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಸ್ನಾನದಿಂದ ಆಚೆ ಬರ್ತಿದಂಗೆ ಮುಗ್ಗಿ ಬಿದ್ದು ಬಿಡ್ತಾರೆ. ಅಂದ್ರೆ ಅಷ್ಟು ಜನ ನನ್ನ ಅಟ್ಯಾಕ್ ಮಾಡೋ ಚಾನ್ಸ್ ಇರ್ಲಿಲ್ಲ, ನೆಸಿಟಿ ಇರ್ಲಿಲ್ಲ. ಬಂದವರೆಲ್ಲ ಹೆಂಗಂದ್ರೆ ಆ ಮಗುನ ಅಳಿಸ್ಬಿಟ್ಟಿದ್ಯಾ ಅಂದ್ರೆ, ಈಗ ಯಾರ ಮಗುಗೆ ಏನಾರ ಕುಯ್ದು ಬಿಟ್ರೆ, ಹಿಂಸೆ ಕೊಟ್ರೆ, ಇದ್ ಮಾಡೋ ಸಿಟ್ಟು ಬರಲ್ವಾ, ಆ ಲೆಕ್ಕದಲ್ಲಿ ವಿಲನ್ ಮಾಡಿ ಕರ್ಕೊಬಂದು ನನ್ನ ಚೂ ಬಿಟ್ಟು ಅವ್ರು ಹಂಗೆ ಆಡ್ತಾ ಇರ್ತಾರೆ. ಆದ್ರೆ ಡ್ರಾಮಾನ ಹೇಳ್ಕೊಟ್ಟಿದ್ನ ಮರ್ತ್ಬಿಟ್ಟು 2 ವಾರ ಆಯ್ತು, 6 ಜನ ಹೋದ್ರು ಅಂತ. ಬೇಕಾದ್ರೆ ಎಲ್ಲ ಫುಲ್ ಡೇಲ್ ಚೆಕ್ ಮಾಡ್ಕೊಳ್ಳಿ. ನಾನು 20 ಮಿನಿಟ್ಸ್ ಸ್ನಾನಕ್ಕೆ ಹೋದ್ರೆ ಶೇವ್ ಎಲ್ಲ ಅಲ್ಲುಜದೆಲ್ಲ ಆಚೆ ಮಾಡ್ಕೊಳ್ತಿದ್ದೆ. ಹೋಗ್ತಿದಂಗೆ 20 ಮಿನಿಟ್ಸಿಗೆ ಬರ್ತಾ ಇದ್ದೆ. ತಲೆಗೆ ಬಣ್ಣ ಹಾಕೋ ದಿವಸ 20 ನಿಮಿಷ ಬಿಡ್ಲೇಬೇಕು. ಯಾಕಂದ್ರೆ ನಾನು ಬ್ರೌನ್ ಬ್ಲಾಕ್ ಮಿಕ್ಸ್ ಮಾಡ್ತೀನಿ. ಬರೀ ಬ್ಲಾಕಿಗೆ 15 ನಿಮಿಷ, ಬ್ರೌನ್ಗೆ 20 ನಿಮಿಷ. ಅದು ವಾರಕ್ಕೊಂದ್ಸಲಿ ಹಾಕೊಳ್ತಿದ್ದೆ. 20 ನಿಮಿಷ ದಾರ, 20 ನಿಮಿಷ ಬಣ್ಣ. ಅದು ವಾರಕ್ಕೊಂದ್ಸಲಿ 40 ನಿಮಿಷ. ಅದು ಸಪರೇಟ್ ಗಿಡಿ. ಮಂಜು ಭಾಷಿಣಿಯವರು ಇನ್ನೊಂದ್ ದಿವಸ ಕೌಂಟ್ ಹೇಳಿದ್ದಾರೆ, ಅದನ್ನು ಹಾಕಿದಾರೆ ಏನೋ ಗೊತ್ತಿಲ್ಲ. ನಾನು ನೋಡಿದೆ, ಬರೀ 20 ನಿಮಿಷನೂ ಆಗಿಲ್ಲ ಅಂತಾರೆ. 20 ಮಿನಿಟ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ನಾನು ಯಾವಾಗಲೂ 20 ಮಿನಿಟ್ಸ್, ಯಾಕಂದ್ರೆ ನಮ್ಮನೇಲೂ ದಿನ ಹೋಗ್ತೀನಲ್ಲ, ನನ್ಗೆ ಗೊತ್ತು ಎಷ್ಟು ಏನ್ ನಂದೇನು 6 ಪ್ಯಾಕ್ ಇಷ್ಟು ಶೋಲ್ಡರ್ ಇಷ್ಟಗಳ ಇದೆಯಾ, ಅಷ್ಟು ಅವರ್ ಉಚ್ಕೊಳಕ್ 2 ಅವರ್ಗೆ ಅವೆಲ್ಲ ಏನೂ ಇಲ್ಲ. ಆ 20 ನಿಮಿಷನೇ ಇವರು 2 ಅವರ್ಸ್ ಅಂತ ಜನತೆಗೆ ನಂಬಿಸಿ. ಆದ್ರೆ ನನಗೆ ಫಸ್ಟ್ ಡ್ರಾಮಾ ಅಂದಾಗ ನಾನು ಡ್ರಾಮಾ ಅನ್ಕೊಂಡೆ ಅವ್ರ ಜೊತೆ ಕೈ ಜೋಡಿಸ್ದೆ. ಅಂದ್ರೆ ಡೇ 1 ಇಂದನೂ ಹಂಗೆ ಮಾಡಿದೆ. ಇವ್ರು ಬರ್ತಾ ಅದನ್ನೇ ಸೆಂಟಿಮೆಂಟ್ ತರ ಮಾಡಿ ಕಣ್ಣೀರ್ ಸುಮ್ನೆ ಹಾಕ್ತಾರ, ಕಣ್ಣೀರ್ ಸುಳ್ಳಿಗೆ ಬರುತ್ತಂತ. ಅವ್ರಿಗೆ ಎಂತ ಕಲೆ ಇದೆ ಅಂದ್ರೆ, ಹಿಂಗ್ ಅನ್ಬಿಟ್ಟು ಅಳಿ ಅಂದ್ರೆ ಸಕ್ಟ್ರನ್ ನೀರ್ ಬರೆಸ್ತಾರೆ. ಆ ಕಲೆ ಅವರಲ್ಲಿದೆ. ನಾನ್ ಲೈಫಲ್ಲಿ ನೋಡಿಲ್ಲ. ಯಾಕಂದ್ರೆ ನನಗೆ ಸುಮ್ನೆ ಅಳೋರ್ನ ನಂಬಲ್ಲ ನಾನು. ಆಮೇಲೆ ಸುಮ್ನೆ ಸೆಂಟಿಮೆಂಟ್ ಅನ್ನೋರ್ನು ನಂಬಲ್ಲ. ನನಗೆ ಹಿಡ್ಕೊಂಡು ಯಾರೋ, ಈಗ ನಮ್ಮ ಅಜ್ಜಿ ತಾತ ತೀರೋಗಿದ್ದಾರೆ, ನೆನ್ಸಿ ನಂಗೆ ಅದ್ ಹೆಂಗ್ ಅಳು ಬರುತ್ತೆ. 7-10 ವರ್ಷ ಆಗಿರುತ್ತೆ. ಯಾರಿಗಾರು ನೆನ್ಸೋದೇ ಸಾಕು ಟ್ರರ್ ಅಂತ, ಇವ್ರು ಏನಾರು ನೆನ್ಸೋದೇ ಸಾಕು ಟ್ರರ್ ಅಂತ. ಆಗ್ಲೇ 3-4 ಸಲ ಹತ್ತಿದಾರೆ ಒಳಗಡೆ. ಆತರ ನಮ್ಗೆ ಬರಲ್ಲ. ಅದು ನನ್ಗೆ ಡ್ರಾಮಾ ಅನ್ಸುತ್ತೆ. ಅದು ಜನ ಸಂಪಾದನೆ ಮಾಡಕ್ಕೋಸ್ಕರ, ಸೆಂಟಿಮೆಂಟ್ ಕ್ರಿಯೇಟ್ ಮಾಡಕ್ಕೋಸ್ಕರ ಮಾಡ್ದಂಗ್ ಅನ್ಸುತ್ತೆ. ಆದ್ರೆ ನನ್ಗೆ ಅದೊಂದು ಚೂರು ಇಷ್ಟ ಆಗ್ಲಿಲ್ಲ. ಲಾಸ್ಟ್ ದಿನ ಓವರ್ ಆಗಿ ನನ್ನ ಕೆಟ್ಟವ್ರು ಮಾಡಿದ್ರು. ಅವತ್ ಸಾಯಂಕಾಲ ಒಂದು ಟಾಯ್ಲೆಟ್ಗೆ ಹೋದಾಗ ತಿರ್ಗಾ ಹಂಗೆ ಮಾಡಕ್ ಹೋದ್ರು. ಅಂದ್ರೆ ಅವ್ರದೇ ನಿಜ ತರ ಅಲ್ಲಿ ಮಾತಾಡಕ್ಕೆ ನನ್ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನಂಗೆ ಸಿಟ್ಟು ಬಂದು ಟಾಯ್ಲೆಟ್ ಅಲ್ಲಿ ಬೈತೀನಿ. ಅವತ್ತೇ ಅದು ನಮ್ದು ಕಟಿಂಗು ಬಂದ್ಬಿಡುತ್ತೆ. ಅವತ್ ಮಾರನೇ ಸಲ ಗೊತ್ತಿಲ್ಲ, ಅದು ಒಂದ್ ದಿವಸದಲ್ಲಿ ಆಯ್ತು ಏನಂತ. ಅವಾಗ ಕಟಿಂಗ್ ಹೋಗೋ ಟೈಮಲ್ಲಿ, ಫ್ರೆಂಡ್ಶಿಪ್ ಅದೇ ದಾರ ಕಟ್ ಮಾಡೋ ಟೈಮಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತೀನಿ, ಸರ್ ನನ್ನ ಮನ್ಸಿಗೆ ಬಂದಿದ್ದು ಮಾತಾಡ್ತೀನಿ, ನಾನು ಮಾತಾಡ್ಬೇಕಾದ್ರೆ ನೀವು ಭಯ ಹಾಕ್ಬೇಡಿ, ನನ್ಗೇನ್ ಮೇಲೆ ನಿಮ್ಗೆ ದುಶ್ಮನ್ ಇದೆ, ರಿಯಲ್ ಆಗಿ ಹರ್ಟ್ ಇದೆಯಾ ಏನು, ನೀವು ಮಾತಾಡಿ ಅಂತ. ನಾನು ಅವಾಗ ಇರೋದ್ ಹೇಳ್ತೀನಿ. ನನ್ಗೆ ಅವ್ರ ಮೇಲೆ ಯಾವ ಸಿಟ್ಟು ಇಲ್ಲ, ಯಾವ ಇದು ಇಲ್ಲ. ನಾವಿಬ್ರು ಅಷ್ಟು ಹೊಂದ್ಕೊಂಡಿದೀವಿ, ಪ್ರೀತಿಯಿಂದ ಇದೀವಿ ಎಲ್ಲ ಹೇಳ್ಬಿಟ್ಟು. ಆದ್ರೆ ಡೇ 1 ಇಂದ ಆಡಿರೋದು ಇವತ್ತವರೆಗೂ ನಾವು ಡ್ರಾಮಾ ಎಲ್ಲ ಪ್ರೀ ಪ್ಲಾನ್ಡ್ ಅಂತ. ಅದ್ರಲ್ಲಿ ಕಾಕ್ರೋಚ್ ಸುದ್ದಿ ಅವ್ರು ಒಬ್ಬರೇ ಸತೀಶ್ ಹೇಳಿದ್ದು ನಿಜ ಅಂತ ನಂಬ್ತಾರೆ, ಮಿಕ್ತವ್ರು ಯಾರು ನಂಬಲ್ಲ. ಆ ಲೆವೆಲ್ಗೆ ಆಕ್ಟಿಂಗ್ ಮಾಡಿ ನಂಬಿಸಿರ್ತಾರೆ. ಅಲ್ಲಿ ಕಿತ್ಕೊಂಡು ಹೋಗೋದೇನು, ಅಲ್ಲಿ ಅಳೋದೇನು. ಆ ರಿಯಲ್ ಜಗಳ ಆದ್ರೆ ಅರ್ಧ ಗಂಟೆಗೆ ಲವ್ ಮಾಡಕ್ಕಾಗತ್ತಾ? ಅರ್ಧ ಗಂಟೆಗೆ ಹಗ್ ಮಾಡಿ ಕೂತ್ಕೊಂಡಿರ್ತೀವಿ, ಅರ್ಧ ಗಂಟೆಗೆ ಮಾತಾಡಿಸ್ತಾ ಇರ್ತೀನಿ. ಅದಕ್ಕೆ ಬೆಂಕಿ ಇಡಕ್ಕೆ ಗಿಲ್ಲಿ ನಟ ಅವರು, ಓ ಅಷ್ಟೇ ಬಿಡಿ, ನಿಮ್ಮಿಂದ ನಾನ್ ಎಗನೆಸ್ಟ್ ಆಗ್ಬಿಟ್ಟೆ, ನಾನ್ ಬೈಸ್ಕೊಂಡ್ಬಿಟ್ಟೆ, ಮುಚ್ಕೊಂಡು ಹೋಗು ಅಂದ್ಬಿಟ್ರು ನನಗೆ. ನಾನ್ ನಿಮ್ ಸಪೋರ್ಟ್ ಮಾಡಕ್ ಹೋಗಿ ಅವ್ರನ್ನ ಎಗನೆಸ್ಟ್ ಆಗ್ಬಿಟ್ಟೆ ಅಂತ ಹೆದರ್ಕೊಂಡ್ರು. ಅದಾದ್ಮೇಲೆ ತಿರ್ಗಾ ಕಿತ್ತಾಕಕ್ ನೋಡುದು. ನಮ್ಮಿಬ್ರನ್ನ ಇನ್ನ ಜಗಳ ತೆಗೆದು ಕಿತ್ತಾಕಕ್ಕೆ ಅವ್ರ ಕಡೆ ಬರಂಗೆ ಮಾಡ್ಕೊಂಡ್ರು. ಆದ್ರೂನು ಅವ್ರು ಬಂದು ನನಗೆ ಮಾತಾಡ್ಸೋರು, ಅವ್ರು ಬರೋದ್ಕಿಂತ ನಾನೇ ಹೋಗಿ ಮಾತಾಡ್ಸಿ ಅವ್ರನ್ನ ಪ್ರೀತಿ ತೋರಿಸಿದೀನಿ. ನಾನೇನು ಡಬಲ್ ಗೇಮ್ ಮಾಡಿಲ್ಲ, ನಾನು 420 ಕೆಲಸ ಮಾಡಿಲ್ಲ. ಆದ್ರೆ ಅವರು ಫ್ರೆಂಡ್ಶಿಪ್ ಅಲ್ಲಿ ಹಂಗ ಅನ್ಕೊಂಡು ಅಂದ್ರೆ ಇವರೆಲ್ಲ ಫುಲ್ಲಿ ಟ್ರೈನ್ಡ್ ಆಗಿ ಬಂದಿದ್ರು. ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಜನದ ಮುಂದೆ ಹಿಂಗ್ ಕಾಣುತ್ತೆ ಅಂತ. ಆದ್ರೆ ನಾನು ಅದು ಇನ್ನೋಸೆಂಟ್ ಇಂದ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಫಸ್ಟ್ ಎಲ್ಲ ತಮಾಷೆಗೆ ಅನ್ಕೊಂಡಿದ್ದೆ. ಲಾಸ್ಟ್ ದಿನದ್ದು ನಾವು ಹೋಟ್ಲಲ್ಲಿ ಹಿಂದೆ ಮಾತಾಡ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅದನ್ನ ರಿಯಲ್ ಅಂತ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅಂದ್ರೆ ಏನ್ ಸುಮ್ನೆ ಕಣ್ಣೀರ್ ಬರುತ್ತ ನನಗೆ ರೋಪಕ್ಕೆ ಸ್ಟಾರ್ಟ್ ಮಾಡುದು. ಅಯ್ಯೋ ನನ್ ಮಗನೇ, ಒಟ್ಟಿಗೆ ನಾವ್ ಮಾತಾಡ್ಕೊಂಡು ನನಗೆ ಡೌ ಮಾಡ್ತೀಯ ಅಂತ. ಅವಾಗ್ಲೂ ರಿಯಲ್ ತರನೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಂಗೆ ಸಿಟ್ಟು ಬಂದ್ಬಿಡ್ತು. ಅಂದ್ರೆ ಇದು ಏನೋ ಪ್ಲಾನ್ ಮಾಡ್ಕೊಂಡು ನನ್ನ ಜನದ ಹತ್ರ ಕೀಳ್ಮಟ್ಟಕ್ಕೆ ಇಳ್ಸಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ. ಆಮೇಲೆ ಸಾಯಂಕಾಲ ಜಗಳ ಆಯ್ತು, ಒಳಗಡೆ ಜಗಳ ಆಯ್ತು. ಹತ್ತಿದ್ದೆಲ್ಲ ನೀವು ನೋಡಿರ್ತೀರ, ಹಾಕಿದಾರ ಏನೋ, ನಾನು ಇನ್ನೂ ನೋಡಕ್ ಟೈಮೇ ಆಗಿಲ್ಲ. ಹತ್ಕೊಂಡೆಲ್ಲ ಇದ್ ಮಾಡಿದ್ರು. ತಿರ್ಗಾ ಆಚೆ ಬಂದ ತಕ್ಷಣ ಎಲ್ಲಾರು ಅವ್ರ ಕಡೆನೆ. ತಿರ್ಗಾ ಕಾಕ್ರೋಚ್ ಸುದ್ದಿ ಮಾತ್ರ
ನಾನ್ ನಿಮ್ ಸತೀಶ್ ಅವ್ರನ್ನ ನಂಬ್ತೀನಿ ಅಂತ ಹೇಳಿದ್ರು. ನನಗೆ ನಂಬೋದು ಬಿಡೋದು ಬೇಡ, ನನ್ ಮನ್ನದಾಳದ ಮಾತು ನನ್ಗೆ ಅನ್ಸಿದ್ದು ನಡೆದಿದ್ದು ಹೇಳ್ದೆ. ಜನ ನಂಬೋರ್ ನಂಬಿ ಬಿಟ್ಟವ್ರು ಬಿಡಿ, ನಾನ್ ನನ್ ಕಡೆನೆ ನಂಬಿ ಅವ್ರನ್ನೇ ನಂಬಿ ಅವರೇ ಒಳ್ಳೆಯವರು, ನಾನ್ ಕೆಟ್ಟವ್ರು ನಾನು ಏನು ಹೇಳ್ತಾ ಇಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ನನ್ನ ಮಗನ ಮೇಲೆ ಪ್ರೀತಿ, ಅವನ ಮೇಲೆ ಆಣೆ ಇಟ್ಟು ಹೇಳಿದೀನಿ, ಅದೆಲ್ಲ ಡ್ರಾಮಾ ಪ್ರೀ ಪ್ಲಾನ್. ಓಕೆ ಸರ್, ಅದಾದ್ಮೇಲೆ ನೀವು ಒಂದು ಸೆಕೆಂಡ್ ವೀಕ್ ಅಲ್ಲಿ ಹೇಳ್ತೀರಾ ವರ್ಡ್ ಹಿಸ್ಟ್ರಿ ಮಾಡ್ತೀನಿ ಅನ್ನುವಂಥದ್ದು ಕೂಡ ಇದೆ. ಆಲ್ರೆಡಿ ವರ್ಡ್ ಹಿಸ್ಟ್ರಿ ಆಗಿದೆ. ಅದಾದ್ಮೇಲೆ ಇನ್ನೊಂದಷ್ಟು ಇಂಗ್ಲಿಷ್ ಬರಲ್ಲ ಅಂದ್ರೆ ಆ ಕಡೆ ಎಲ್ಲ ಹೋದಾಗ, ಅಮೆರಿಕ ಎಲ್ಲ ಹೋದಾಗ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರಿ ಸರ್? ಇಂಟರ್ವ್ಯೂಗಳೆಲ್ಲ ಪಾಸ್ಪೋರ್ಟೇ ಇಲ್ಲ, ನಂದು ಮಿಸ್ಸಸ್ ಕೇಸ್ ಇರೋದ್ರಿಂದ ನನ್ನ ಪಾಸ್ಪೋರ್ಟ್ ಲಾಕ್ ಆಗಿದೆ. ನಾನು ಇಂಡಿಯಾ ಬಿಟ್ಟು ಅಲ್ಲ ಫ್ಲೈಟೇ ಹತ್ತಿಲ್ಲ ಇವತ್ತವರೆಗೂ. ನಾನು ಯಾವ ಫಾರಿನ್ಗೂ ಹೋಗಿಲ್ಲ, ಫ್ಲೈಟು ಹತ್ತಿಲ್ಲ. ಅಂದ್ರೆ ಫಾರಿನ್ ಹೋಗ್ಬೇಕಂದ್ರೆ ಫ್ಲೈಟ್ ಹತ್ಬೇಕು, ನಾನು ಫ್ಲೈಟೇ ಹತ್ತಿಲ್ಲ. ನಾನು ಕೂತಿರೋ ಕಡೆ ಅವರೇ ಬರ್ತಾರೆ, USA ಇಂದ ರಷ್ಯಾ ಇಂದ ಅವರೇ ಬರ್ತಾರೆ. ಅದೇನಂದ್ರೆ ಮೀಡಿಯೇಟರ್ ಆದ್ರೆ ಅವ್ರು ತಗೊಂಡೋಗಿ ಮಾರ್ಕೊಳ್ತಾರೆ ಬೇರೆ ಚಾನಲ್ಗೆಲ್ಲ, ಅವ್ರು ಹಾಕಿದ್ಮೇಲೆ ಅವರಿಂದ ಎತ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಆತರ ಒಬ್ರು ಬಂದ್ರೆ ಅದೇ ಒಂದು 50-100 ಚಾನಲ್ಗೆ ಹೋಗುತ್ತೆ, ಒಬ್ರು ಬಂದ್ರೆ ಆತರ ರಷ್ಯಾ ಇಂದ USA ಇಂದ ಎಲ್ಲ ಬರ್ತಾರೆ. ಆದ್ರೆ ಬಂದವರೆಲ್ಲ ನಂದು ಇಂಟರ್ವ್ಯೂನ ಅಲ್ಲಿ ಡೆಲ್ಲಿಯಿಂದ ಕಳಿಸಿರ್ತಾರೆ. ಅಂದ್ರೆ USA ಚಾನಲ್ ಆದ್ರೂ ಡೆಲ್ಲಿಲಿ ಅವ್ರು ಪ್ರತಿನಿಧಿಗಳು ಇರ್ತಾರೆ, ಅವ್ರನ್ನ ಕಳಿಸ್ತಾರೆ. ನಾನು ಹಿಂದಿಲೇ ಅಲ್ಲೇ ಫಸ್ಟ್ ಹೇಳ್ಬಿಡ್ತೀನಿ, ನಂಗೆ ಇಂಗ್ಲಿಷ್ ಬರಲ್ಲ, ಹಿಂದಿ ಕನ್ನಡ ಎರಡಿದ್ರೆ ಬನ್ನಿ, ನೀವು ಅದನ್ನ ಕನ್ವರ್ಟರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಅಷ್ಟು ಚಾನಲ್ ಫಾರಿನ್ದು ನಿಮ್ಗೆ ಎಲ್ಲ ಪ್ರೂಫ್ ತೋರಿಸ್ತೀನಿ. ಒಂದ್ ಕಡೆ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಿರೋ ನೀವು ತೋರಿಸಿದ್ರೆ 5 ಲಕ್ಷ ಬಹುಮಾನ ಕೊಡ್ತೀನಿ. ಆದ್ರೆ ಎಲ್ಲ ಇಂಗ್ಲಿಷ್ ಅಲ್ಲಿ, ರಷ್ಯಾ ಭಾಷೆಯಲ್ಲಿ, ಯಾವ ದೇಶದ ಭಾಷೆಯಲ್ಲಿ ಆ ಭಾಷೆಯಲ್ಲಿ ಅವ್ರು ಹಾಕೊಂಡಿರ್ತಾರೆ, $1,000,000 ಅಂತಾನೆ ಹಾಕೊಂಡಿರ್ತಾರೆ. ಆಮೇಲೆ ಓದಕ್ಕೂ ಆಗಲ್ಲ, ಆ ಭಾಷೆಯಲ್ಲಿ ಹಾಕೊಂಡಿರ್ತಾರೆ. ನನ್ಗೆ ಯಾವುದು ಆ ಭಾಷೆ ಬರಲ್ಲ, ನಾನು ಇಂಗ್ಲಿಷ್ ಅಲ್ಲೂ ಆನ್ಸರ್ ಮಾಡಿರಲ್ಲ. ಅಂದ್ರೆ ಅವ್ರ ಪ್ರತಿನಿಧಿಗಳು ಬರೋರು ಹಿಂದಿ ಇರೋರ್ನ ಕರ್ಕೊಂಡ್ ಬರ್ತಾರೆ ಜೊತೆಲಿ. ಅಂದ್ರೆ ಡೆಲ್ಲಿಯಿಂದನೋ ಎಲ್ಲಿಂದನೋ. ಮೊನ್ನೆ USA ಇಂದ ಬಂದವ್ರು 3 ದಿವಸ ವೆಯ್ಟ್ ಮಾಡಿದಾರೆ. ವೈಟ್ ಫೀಲ್ಡ್ ಅಲ್ಲಿ ಬಂದು ಯಾರೋ ಫಾರಿನರ್ ಮನೇಲಿ ಇತ್ಕೊಂಡು 3 ದಿವಸ ಆದ್ಮೇಲೆ ಬಂದು ಇಂಟರ್ವ್ಯೂ ಮಾಡಿದ್ರು. ಅದು ನಾಗರ್ಬಾವಿಲಿ ಝೆನ್ ಪಾರ್ಕ್ ಅಂತಿದೆ, ಅಲ್ಲಿ ರಷ್ಯಾ ಇಂದ ಬಂದ್ ಮಾಡ್ಕೊಂಡು ಹೋದ್ರು. ಆ ಫೋಟೋಲ್ ನೆಲ ನೋಡಿದ್ರೆ ಝೆನ್ ಪಾರ್ಕ್ ಗೊತ್ತಿರೋರ್ಗೆ ಗೊತ್ತಾಗತ್ತೆ. ಆ ಚಾನಲ್ಲು ಆ ಭಾಷೆ ನೋಡಿ ರಷ್ಯಾ ಅಂತಿರುತ್ತೆ, ಅಲ್ಲಿ ನೋಡಿದ್ರೆ ಝೆನ್ ಪಾರ್ಕ್ ನಾಗರ್ಬಾವಿ ಇರುತ್ತೆ. ಇದು ನನ್ನ ಕೆಪಾಸಿಟಿ. ನಾನೊಂದು ಟೀನು ಕೊಡ್ಸಲ್ಲ, ಕಾಫಿ ಕೊಡ್ಸಲ್ಲ. ಎಲ್ಲಾರು ಕೇಳ್ತಾರೆ ಎಷ್ಟು ಖರ್ಚು ಮಾಡ್ತೀಯಾ ಮೀಡಿಯಾಗೆ, ಎಷ್ಟು ದುಡ್ಡು ಕೊಡ್ತೀಯಾ ಅಂತ. ನನಗೆ ದುಡ್ಡು ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ನಂದು ಕಂಟೆಂಟ್ ಹಂಗಿರುತ್ತೆ. ಅದರಿಂದ ನನಗೆ ಹುಡ್ಕೊಂಡ್ ಬರ್ತಾರೆ. ಒಂದು ರಾತ್ರಿಯಲ್ಲಿ 125 ದೇಶದಲ್ಲಿ 5,000 ನ್ಯೂಸ್ ಚಾನಲ್ ಅಲ್ಲಿ ತೋರಿಸ್ತೀನಿ. ಯಾರು ಚಾಲೆಂಜ್ ಮಾಡಂಗಿದ್ರೆ 5-5 ಲಕ್ಷ ಚಾಲೆಂಜ್ ಮಾಡಿ, ವಿತ್ ಪ್ರೂಫ್, ವಿತ್ ಲಿಂಕ್, ವಿತ್ ಸ್ಕ್ರೀನ್ ಶಾಟ್, ನಿಮ್ಗೆ ಏನ್ ಬೇಕು ತೋರಿಸ್ತೀನಿ. ಪ್ಲಸ್ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೋಗಿ ಅಲ್ಲಿ ಏನ್ ಬರ್ದಿದ್ದಾರೆ ತೋರಿಸ್ತೀನಿ. ಇದು ಎಲ್ಲದಕ್ಕಿಂತ ನಾನು ಇಲಿ ಕೊಟ್ರೆ ಹುಲಿ ಮಾಡ್ತೀನಿ, $1 ಕೊಟ್ರೆ 1 ಕೋಟಿ ಮಾಡ್ತೀನಿ, ಒಂದು ಭಿಕ್ಷಕನ್ ಕೊಟ್ರೆ ಅವನ್ನ 1 ನೈಟ್ ಸೆಲೆಬ್ರಿಟಿ ಮಾಡ್ತೀನಿ. ವರ್ಲ್ಡ್ ಅಲ್ಲಿ ಈ ಕೆಪಾಸಿಟಿ ಇರೋದು ನಾನು ಒಬ್ಬನ್ಗೆ. ಆಮೇಲೆ ಇಂಡಿಯಾಗೆ ನಾನು ಚಾಲೆಂಜ್ ಮಾಡ್ತೀನಿ, ಮೋದಿ ಸರ್ ಬಿಟ್ಟು ಫೇಮಸ್ ಆಕ್ಟರ್ ಇರ್ಬೋದು, ಯಾರೇ ಸೆಲೆಬ್ರಿಟಿ ಇರ್ಬೋದು, ಏನೇ ಅವರು ಲಾಂಚ್ ಮಾಡಿರ್ಬೋದು, ಮೂವಿ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ನೈಟ್ ಅಲ್ಲಿ 125 ದೇಶ, ಅಂದ್ರೆ ನನಗೆ ಲಿಂಕ್ ಸಿಕ್ಕಿರೋದು. ಇನ್ನು ಹುಡ್ಕೊಂಡೋದ್ರೆ ಎಷ್ಟು ದೇಶ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಭಾಷೆ ಹತ್ರ ಆಗಲ್ಲ. ಒಬ್ಬ ನಿಮ್ಮ ಜರ್ನಲಿಸ್ಟೇ ನನಗೆ ಲೆಕ್ಕ ಹಾಕ್ಬಿಟ್ಟು, ಅಯ್ಯೋ ಇಲ್ಲೇ 125 ಕಂಟ್ರಿ ಆಯ್ತಲ್ಲ ಸಾರ್ ಅಂತ. ಆಮೇಲೆ ಸಾಕು ಅಂದ್ಬಿಟ್ರು. ನಾನು ಬಿಗ್ ಬಾಸ್ ಟೀಮ್ ಅವ್ರಿಗೂ 600 ಚಾನಲ್ ಕಳಿಸ್ದೆ. ಅಷ್ಟಕ್ಕೆ ಸುಸ್ತಾಗ್ಬಿಟ್ರು. ಸರ್ ಇನ್ನ 30% ಕಳ್ಸಿರೋ ಸರ್, ಇನ್ನ 70% ಇದೆ ಅಂದ್ರೆ, ಅಯ್ಯಪ್ಪ ಇದೇ ನೋಡಕ್ ತಲೆನೋ ಬರ್ತಾ ಇದೆ ಅಂದ್ರು. ಅದೆಲ್ಲ ಕಳ್ಸಿರೋದು ವಿತ್ ಪ್ರೂಫ್. ಬಿಗ್ ಬಾಸ್ ಟೀಮ್ ಕಳ್ಸಿರೋದು 30 ಅಷ್ಟೇ ಕಳ್ಸಕ್ಕಾಗೋದು. ಅಲ್ಲಿ ಕೌಂಟು ಸಮೇತ ತೋರಿಸ್ತೀನಿ, ದೇಶ ಸಮೇತ ತೋರಿಸ್ತೀನಿ. ಯಾಕಂದ್ರೆ ಒಳಗಡೆ ಇದ್ರ ಮಾತಾಯ್ತು, ಅದರಿಂದ ನಾನು ಇದನ್ನ ಎಕ್ಸ್ಪ್ಲನೇಷನ್ ಕೊಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಹೇಳಕ್ ಹೋದ್ರೆ 125 ದೇಶ, 5,000 ಚಾನಲ್ 1 ನೈಟ್ ಅಲ್ಲಿ ಬಂತು ಅಂದ್ರೆ ಬಿಡ್ತಾನೆ, ಓಡೋ ರೀಲ್ ಬಿಡ್ತಾನೆ. ಯಾಕಂದ್ರೆ ಅಲ್ಲಿ ಇರೋರಿಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ಓನ್ಲಿ ಕಾಕ್ರೋಚ್ ಸುದ್ದಿಯವ್ರಿಗೆ ಗೊತ್ತು, ಆದ್ರೆ ಇಂಡಿಯಾ ಲೆವೆಲ್ ಅವ್ರಿಗೂ ಗೊತ್ತು. ಇಂಡಿಯಾ ಇಂದ ಆಚೆ ಲೆವೆಲ್ ಅವ್ರಿಗೂ ಕಾಕ್ರೋಚ್ ಸುದ್ದಿಯವ್ರಿಗೂ ಗೊತ್ತಿಲ್ಲ. ಕಾಕ್ರೋಚ್ ಸುದ್ದಿಯವರು ಪಾಪ ಚಿಕ್ಕವರಿಂದ ನನ್ನ ಫ್ಯಾನ್ ಅಂತ ಟ್ರೀಟ್ ಮಾಡ್ತಾ ಇದ್ರು. ಅವ್ರೊಬ್ರೇ ನನ್ನ ಸ್ವಲ್ಪ ವ್ಯಾಲ್ಯೂ ಕೊಟ್ಟಿದ್ದು. ಮಿಕ್ಕದವರೆಲ್ಲ ನಾನು ಏನ್ ಹೇಳಿದ್ರು ಸುಳ್ಗಾರ, ಮೋಸ್ಗಾರ, ಫ್ರಾಡು, ಫೇಕು, ಬರೀ ಇದೇ ಕಮೆಂಟ್ ಮಾಡೋರು. ನಾನು ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವಾಗ ನೋಡಿ ಕರಿಬಸಪ್ಪ ಅವ್ರು ಆಚೆ ಬಂದ್ರು, ಆಮೇಲೆ ಇನ್ನೊಬ್ರು ಹೆಸರು ಅಮಿತ್ ಅವ್ರು ಆಚೆ ಬಂದ್ರು. ಅಮಿತ್ ಅವ್ರಿಗೆ ನನ್ನ ಬಗ್ಗೆ ತಿಳ್ಕೊಳಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಆಯ್ತಾ, ಅದನ್ನ ಸೈಡಿಗೆ ಇಟ್ಬಿಡಿ. ಅವರು ಫೇಕ್ ಅಂತೇನೋ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕರಿಬಸಪ್ಪ ಅವರು ನನ್ನ ಬಗ್ಗೆ ತಿಳ್ಕೊಂಡು, ಏನ್ ಸಾರ್ ಈ ಲೆವೆಲಿಗೆ ಫೇಮಸ್ ಅಂತ ನಿನ್ನೆ ತಾನೇ ಕಾಲ್ ಮಾಡಿ 1 hour ಮಾತಾಡಿದ್ರು. ನನ್ಗೆ ಆ ತರ ತಿಳ್ಕೊಂಡು ಕಾಲ್ ಹೊಡಿಬೇಕು. ಅದು ಬಿಟ್ಟು ನಾನೇ ನೋಡಿ ಅಂತ ತೋರಿಸ್ಕೊಂಡು ನನ್ನ ಪ್ರೂವ್ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ. ಅವ್ರು ನೋಡ್ಬಿಟ್ಟು ಈ ಲೆವೆಲ್ಗೆ ಫೇಮಸ್ ಸಾರ್, ಅಲ್ಲಿ ಏನ್ ಸಾರ್ ಲೆಟ್ರಿನ್ ತೊಳಿತಾ ಇದ್ರಿ, ಕಕ್ಕಸ್ ತೊಳಿತಾ ಇದ್ರಿ, ಅಡಿಗೆ ಮನೆ ಪಾತ್ರೆ ತೊಳಿತಾ ಇದ್ರಿ, ಏನ್ ಸರ್ ನೀವು ಅಂದ್ರು. ನನ್ಗೇನು ಅಸಹ್ಯ ಅನ್ಸಲ್ಲ. ನನ್ನ ಕೆನಲಲ್ಲಿ ಕೆಲಸದವ್ರು ಕೈ ಕೊಟ್ರೆ 100 ನಾಯ್ದು ಹೇಲ್ ನಾನ್ ಬಾಚ್ತಾ ಇದ್ದೆ, ಕೈಯಲ್ಲ ಮರದಲ್ಲಿ. ಅಕಸ್ಮಾತ್ ಕೈ ಟಚ್ ಆದ್ರೂ ಎತ್ಬೇಕಾದ್ರೆ ತುಂಬೋಗಿ ಮರ ಟಚ್ ಆದ್ರೂ ನಂಗೆ ಅಸಹ್ಯ ಆಗ್ತಿರ್ಲಿಲ್ಲ.
ಅಂದ್ರೆ ಯಾರು ಚಾಲೆಂಜ್ ಮಾಡಿದ್ರೆ ಬರೀ ಕೈಯಲ್ಲಿ ಸೆಗಣಿ ಎತ್ತುತ್ತಾರಲ್ಲ ಆ ತರ ನಾಯಿ ಲೆಟ್ರಿನ್ ಅಲ್ಲ, ಮನುಷ್ಯರದು ನಮ್ದು ತಂದೆ ತಾಯಿದು ಕರೋನಾ ಬಂದ್ಬಿಟ್ಟಿತ್ತು. ನನಗೆ ಫಸ್ಟ್ ಬಂತು, ಆಮೇಲೆ ಮಗನಿಗೆ ಬಂತು, ಆಮೇಲೆ ಅಪ್ಪ ಅಮ್ಮಂಗೆ ಬಂತು. ನಂದು ಮಗಂದು ನೋಡೇನೆ ನನಗೆ ಅಲ್ಲಿ ನಮ್ಮ ಅಪ್ಪ ಅಮ್ಮ ಹಾಸ್ಪಿಟ್ಲಿಗೆ ಹೋದ್ರೆ ಗ್ಯಾರಂಟಿ ಅವ್ರು ಏನಾದ್ರು ಹೆಚ್ಚು ಕಡಿಮೆ ಮಾಡ್ತಾರೆ ಅನ್ಬಿಟ್ಟು ಫಸ್ಟ್ ಅಟೆಂಪ್ಟ್ ಅಲ್ಲೇ ಬಂತು. ನಾನು ಸಾಯೋ ಸ್ಟೇಜ್ಗೆ ಹೋಗಿ ಬದುಕ್ ಬಂದೆ. ನೆಕ್ಸ್ಟ್ ನನ್ನ ಮಗನಿಗೆ ಬಂತು, ನಾನು ಹೊರಗಡೆ ಬರೋ ಟೈಮಲ್ಲಿ ಮಗನಿಗೆ ಬಂತು. ಅವ್ನಿಗೆ ಹೆಂಗಂದ್ರೆ ಮುಂದೆನೆ ಕೊಡ್ಬೇಕೆಲ್ಲ, ಅಲ್ಲಿ ಬಂದು ಅಲ್ಲಿಂದ ಎತ್ಕೊ ಅಂದ್ರು ಅವ್ನು ಹೋಗಲ್ಲ, ಮುಂದೆ ತಂದ್ಕೊಟ್ರೆ ತಿಂತಾನೆ. ಆಮೇಲೆ ಆ ವಿಷಯದಲ್ಲಿ ಇನ್ನೂ ಸೀರಿಯಸ್ ಆಗಿದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಹಾಸ್ಪಿಟಲ್ ಪರ್ಮಿಷನ್ ತಗೊಂಡು ಅವನು ಹುಷಾರಾಗೋವರೆಗೂ ಒಂದೇ ಬೆಡ್ ಪಕ್ಕ ಇಟ್ಕೊಂಡು ಅವನ್ನ ಕೇರ್ ತಗೊಂಡು ಬದುಕಿಸ್ಕೊಂಡು ಆಚೆ ಬಂದೆ. ಬರ್ತಿದಂಗೆ ಅಪ್ಪ ಅಮ್ಮಂಗೆ ಬಂತು. ಫಸ್ಟ್ ಅಟೆಂಪ್ಟ್ ಅಲ್ಲಿ ಹೇಳ್ತಾರ, ಫಸ್ಟ್ ಬ್ಯಾರಿಗೇಟ್ ಹಾಕಿ ಮುಚ್ಚಿಬಿಡ್ತಿದ್ರಲ್ಲ ಆ ಟೈಮಲ್ಲಿ. ಅವಾಗ ಹಾಸ್ಪಿಟಲ್ ಹತ್ರಕ್ಕೂ ಬರ್ತಿರ್ಲಿಲ್ಲ, ಅಲ್ಲೆಲ್ಲೋ ಇಟ್ಬಿಡೋರು, ನಾವೇ ಎಲ್ಲ ಎತ್ಕೋಬೇಕು, ನಾವೇ ಇದು ಮಾಡ್ಬೇಕು ಆ ತರ. ಅಪ್ಪ ಅಮ್ಮಂಗ್ ಕಳಿಸಿದ್ರೆ ಗ್ಯಾರಂಟಿ ಏನೋ ಹೆಚ್ಚು ಕಡಿಮೆ ಮಾಡಿ ಇಬ್ರು ಇಲ್ದಂಗ್ ಮಾಡಿರೋರು. ನಾನ್ ಮನೇಲಿ ಯಾರಿಗೂ ಹೇಳದೆ, ಅಂದ್ರೆ ನಮ್ಮ ಮನೇಲಿ ಅಕ್ಕ ನೋಡ್ಕೊಂತಾರೆ ಅಂತ ನಮ್ಮಮ್ಮ, ನಮ್ಮಪ್ಪ ಬಂದು ನಮ್ಮ ತಮ್ಮ ನೋಡ್ಕೊಂತಾರೆ ಅಂತ ಇಬ್ರು ಒಂದು ಫೋನು ಎತ್ತಲಿಲ್ಲ. ನಾನು ಒಬ್ಬನೇನೆ ಮನೆ ಒಳಗೆ ಎತ್ಕೊಂಡು ನನ್ನ ಮಗನ ಜೊತೆ ಇಟ್ಕೊಂಡು, ಎಷ್ಟು ಸೀರಿಯಸ್ ಆಗಿದೆ ಅಂದ್ರೆ ಲೆಟ್ರಿನ್ ಉಚ್ಚಿ ಹಾಸಿಗೆ ಮೇಲೆ ಮಾಡ್ತಾ ಇದ್ರು, ನಾನು ಸೈಡಿಗೆ ಜರುಗಿಸ್ಬಿಟ್ಟು ಲೆಟ್ರಿನ್ ಕೈಯಲ್ಲಿ ಎತ್ತುತ್ತಿದ್ದೆ, ಬೆಡ್ಶೀಟ್ ಎತ್ಕೊಂಡು ಆಮೇಲೆ ಇನ್ನೊಂದು ಬೆಡ್ಶೀಟ್ ಹಾಸಿ ಮಲಗಿಸಿ ಅದನ್ನೆತ್ತಿ ಜಾಲ್ಸಾಕಿ ಕೈಯಲ್ಲಿ ಮುಟ್ಟಿ ಮಾಡ್ತಿದ್ದೆ. ಯಾವ ಗ್ಲೌಸ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಅವ್ರು ರೀಸಸ್ಗೆ ಹೋಗೋದಾಗ್ಲಿ ಇದಾಗ್ಲಿ ಹಿಡ್ಕೊಂಡು ಆ ಕಾಲ್ ಮೇಲೆ ಆಗಿದೆ ತೊಳ್ಕೊಂಡು ಅವ್ರನ್ನ ಯಾವ ಲೆಕ್ಕಕ್ಕೆ ಬದುಕಿಸ್ತೆ ಅಂದ್ರೆ ಹಾಸ್ಪಿಟಲ್ ಇದ್ರೆ ನಾನು ಅವ್ರನ್ನ ಇವತ್ತು ನಾನು ಕಳ್ಕೊಂತಿದ್ದೆ ಅಂತ ಅನ್ಕೊಳ್ತೀನಿ.